First time, huh? जय भला भारत माता के जय भला भारत माता के जय भला भारत माता के ಸಂವಿಧಾನ ಶಿಲ್ಪಿಯವರಿಗೆ ಜೈ ಭಲಾ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಜೈ ಜೈ ಭಲಾ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಜೈ ಭಲಾ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಬನ್ನಿ. ಏನು ಇಲ್ಲಿನ ನಗರಸಭೆ ಕಚೇರಿಯಲ್ಲಿ ಧ್ವಜಾರೋಹಣ ಮತ್ತು ಪೂಜಾ ಕಾರ್ಯಕ್ರಮವನ್ನು ಒಂದೊಂದು ದಿವಸ ಪ್ರಯತ್ನ ಹಮ್ಮಿಕೊಂಡಿದ್ವಿ. ಸಭೆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮಾನ್ಯ ಅಧ್ಯಕ್ಷರೇ, ಮಾನ್ಯ ಉಪಾಧ್ಯಕ್ಷರೇ, ಎಲ್ಲ ಗೌರವಾನ್ವಿತ ಸದಸ್ಯರೇ ಹಾಗೂ ನಗರಸಭೆಯ ಎಲ್ಲ ಅಧಿಕಾರಿ ಸಿಬ್ಬಂದಿಗಳೇ, ಇದು 1949 ನವೆಂಬರ್ 26ರಂದು ಲೋಕಸಭೆಯಲ್ಲಿ ನಮ್ಮ ಸಂವಿಧಾನ ಅಂಗೀಕಾರ ಆಗಿ ಜನವರಿ 26, 1950ರಲ್ಲಿ ಜಾರಿಗೆ ತರಲಾಯಿತು. ಇಂದಿಗೆ 75 ವರ್ಷಗಳು ಪೂರ್ಣಗೊಂಡು 76ನೇ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೀವಿ. ಸಂದರ್ಭದಲ್ಲಿ ಎಲ್ರಿಗೂ ಹೃದಯದ ಶುಭಾಶಯಗಳು ತಿಳಿಸ್ತಾ ಇದ್ದೀನಿ. ಏನು ನಮ್ಮ ಸಂವಿಧಾನ ನಮಗೆ ಏನು ಹಕ್ಕುಗಳು ಕೊಟ್ಟಿದೆ, ಹಕ್ಕುಗಳನ್ನು ನಾವೆಲ್ಲರಿಗೂ ಸಮಾನತೆ ಆಗಲಿ, ಸಾರ್ವಜನಿಕ ಶಿಕ್ಷಣ ಎಲ್ಲವನ್ನೂ ನಾವು ಸಾರ್ವಜನಿಕರಿಗೆ ಅವರಿಗೆ ಅವರ ಹಕ್ಕುಗಳನ್ನು ನಾವು ಅಧಿಕಾರಿಗಳಾಗಿ ಸಿಬ್ಬಂದಿಗಳಾಗಿ ಅವರಿಗೆ ಜಾರಿಗೊಳಿಸುವ ಮುಖಾಂತರ ಸಂವಿಧಾನ ಆಶಯಗಳನ್ನು ನಾವು ಜೀವಂತವಾಗಿಸಬೇಕಾಗುತ್ತೆ. ಅದೇ ರೀತಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯದಂತೆ ಮತದಾನದ ಹಕ್ಕು ಕೂಡ ಅವರು ಒಂದು ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸ್ವೀಪ್ ಕಾರ್ಯಕ್ರಮಗಳು ಮಾಡಲಾಗಿ ಜಿಲ್ಲಾ ಮಟ್ಟದಲ್ಲಿ ನಮಗೆ ಪ್ರಶಸ್ತಿ ಸಿಕ್ಕಿತ್ತು. ಅದೇ ರೀತಿ ಈಗ ಲೋಕಸಭಾ ಚುನಾವಣೆ ಕೂಡ ನಮಗೆ ಮುಳಬಾಗಿಲು ನಗರಸಭೆಯನ್ನು ಗುರುತಿಸಿ ಜಿಲ್ಲಾ ಮಟ್ಟದಲ್ಲಿ ಪ್ರಶಸ್ತಿ ನೀಡಿದ್ದಾರೆ. ಅದು ಎಲ್ಲರ ಅಧಿಕಾರಿ ಸಿಬ್ಬಂದಿಗಳ ಶ್ರಮದಿಂದ ಅದು ನಮಗೆ ಈ ದಿನ ಸಿಕ್ಕಿದೆ. ಆಮೇಲೆ ಇದೇ ಸಂದರ್ಭದಲ್ಲಿ ಎಲ್ರಿಗೂ ಅಧಿಕಾರಿ ಸಿಬ್ಬಂದಿಗಳಿಗೆ ಅವರ ಮುಂದಿನ ಒಂದು ಸ್ವೀಪ್ ಕಾರ್ಯಕ್ರಮನೇ ಎಲ್ಲ ನಮ್ಮ ಆಫೀಸ್ ಕೆಲಸದಲ್ಲೂ ಕೂಡ ಉತ್ತಮ ರೀತಿಯಲ್ಲಿ ಕೆಲಸ ನಿರ್ವಹಣೆ ಮಾಡಿ ಸಾರ್ವಜನಿಕರಿಗೆ ಅವರಿಗೆ ಸಿಗಬೇಕಾದ ಸೌಲಭ್ಯವನ್ನು ಒದಗಿಸಿಕೊಡುವಲ್ಲಿ ಎಲ್ಲರೂ ಶ್ರಮ ಪಡಬೇಕು. ಅಧಿಕಾರಿ ಸಿಬ್ಬಂದಿಗಳು ಅದು ನಮ್ಮ ಜನಪ್ರತಿನಿಧಿಗಳು ಗೌರವ ಕೊಟ್ಟು ಸಾರ್ವಜನಿಕ ಗೌರವ ಕೊಟ್ಟು ಅವರ ಕೆಲಸ ಕಾರ್ಯಗಳಲ್ಲಿ ಮಾಡೋದರಲ್ಲಿ ಉತ್ತಮ ರೀತಿಯಲ್ಲಿ ಸಹಕಾರ ಕೊಡಬೇಕು. ಆ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಹೆಸರು ತಗೋಬೇಕು ನಮ್ಮ ನಗರಸಭೆ. ಅದಕ್ಕೆಲ್ಲ ನೀವೆಲ್ಲ ಸಹಕರಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ಇವತ್ತು ವಿಶೇಷವಾಗಿ ನಮ್ಮ ಸದಸ್ಯರಾದ ಸೋಮಣ್ಣ ಅವರು ಎಲ್ಲ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ಶಾಸಕರು ಹಾಗೂ ಪೌರಾಯುಕ್ತರ ಕೊಠಡಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋಗಳನ್ನು ಕೊಟ್ಟು ಒಂದು ಉತ್ತಮ ರೀತಿಯಲ್ಲಿ ನಮಗೆ ಇದು ಕೊಟ್ಟಿದ್ದಾರೆ. ಒಂದು ಕಳೆ ಬಂದುಬಿಟ್ಟಿದೆ ಆಫೀಸ್ಗೆ ಹೇಳಬೇಕು ಅಂದರೆ. ಅದಕ್ಕೆ ನಮ್ಮ ಸೋಮಣ್ಣ ಅವರು ಕಾರಣಕರ್ತರಾಗಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೆ ಈ ದಿನ ಒಂದು ಸಣ್ಣದಾಗಿ ಸನ್ಮಾನ ಮಾಡೋ ಮುಖಾಂತರ ಅವ್ರಿಗೆ ನಾವು ಗಣರಾಜ್ಯೋತ್ಸವ ದಿನದಂದು ಒಂದು ಗೌರವ ಸಮರ್ಪಣೆ ಮಾಡ್ತಾರೆ. ಅಂತಿಮವಾಗಿ ಎಲ್ಲರಿಗೂ ಶುಭಾಶಯ ಹೇಳ್ತಾ ನನ್ನ ಮಾತು ಧನ್ಯವಾದ.